ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಚೆಕ್ ಮೇಲೆ ಸಹಿ ಮಾಡುವ ಮುನ್ನ ಎಚ್ಚರ ವಹಿಸಿ. ಒಂದು ವೇಳೆ ನೀವು ಈ ತಪ್ಪನ್ನ ಮಾಡಿದರೆ 2 ವರ್ಷ ನಿಮಗೆ ಜೈಲು ಶಿಕ್ಷೆ ಫಿಕ್ಸ್ ಆಗಿರುತ್ತೆ. ಹಾಗಿದ್ರೆ ಯಾವ ರೀತಿಯಾದಂತಹ ಒಂದು ಜಾಗೃತಿಯನ್ನು ತಗೊಳ್ಬೇಕು? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಸಾರ್ವಜನಿಕರ ವಿಶ್ವಾಸವನ್ನು ಉಳಿಸುವುದಕ್ಕೆ ಇದೀಗ ಈ ಕಟ್ಟುನಿಟ್ಟಿನ ನಿಯಮವನ್ನು ಬ್ಯಾಂಕ್ ಜಾರಿಗೆ ತಂದಿದೆ. ವ್ಯಕ್ತಿಯೊಬ್ಬ ತನ್ನ ಹಣಕಾಸಿನ ಜವಾಬ್ದಾರಿಯನ್ನು ತೀರಿಸಲು ನೀಡಿದ ಚೆಕ್ ಬ್ಯಾಂಕ್ನಲ್ಲಿ ತಿರಸ್ಕೃತಗೊಂಡ್ರೆ ಅದನ್ನು ಅಪರಾಧ ಅಂತ ಹೇಳಿ ಪರಿಗಣನೆ ಆಗಲಾಗುತ್ತೆ. ಚೆಕ್ ಬೌನ್ಸ್ ಆಗೋದಕ್ಕೆ ಕಾರಣ ಏನು? ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದಿರುವುದು ಅಥವಾ ಚೆಕ್ ಕ್ಲಿಯರ್ ಆಗುವ ಮೊದಲೇ ಬ್ಯಾಂಕ್ ಖಾತೆಯನ್ನು ಮುಚ್ಚುವುದು, ಇನ್ನು ಸಹಿ ಕೂಡ ತಾಳೆಯಾಗದಿರುವುದು ಅಥವಾ ತಾಂತ್ರಿಕ ದೋಷಗಳು ಕೂಡ ಆಗಿರಬಹುದು. ಹಾಗಿದ್ರೆ ಚೆಕ್ ಬೌನ್ಸ್ ಪ್ರಕ್ರಿಯೆ ಹೇಗಿರುತ್ತೆ? ಚೆಕ್ ಬೌನ್ಸ್ ಆದ ತಕ್ಷಣ ಅದು ನೇರವಾಗಿ ಕೇಸ್ ಆಗುವುದಿಲ್ಲ. ಅದಕ್ಕೆ ಕಾನೂನುಬದ್ಧವಾದ ಹಂತ ಕೂಡ ಇರುತ್ತೆ. ಚೆಕ್ ಮೇಲಿರುವ ದಿನಾಂಕದಿಂದ 3 ತಿಂಗಳ ಒಳಗೆ ಅದನ್ನು ಬ್ಯಾಂಕಿಗೆ ಸಲ್ಲಿಸಬೇಕು. ಬ್ಯಾಂಕ್ ಚೆಕ್ ಅನ್ನು ತಿರಸ್ಕಾರ ಮಾಡಿದಾಗ ರಿಟರ್ನ್ ಮೋಮೋ ಕೂಡ ನೀಡುತ್ತೆ. ಇನ್ನು ಮೋಮೋ ಬಂದ 30 ದಿನದ ಒಳಗಡೆ ಹಣ ಪಡೆಯಬೇಕಾದ ವ್ಯಕ್ತಿಯು ಹಣ ನೀಡಬೇಕಾದವರಿಗೆ ವಕೀಲರ ಮೂಲಕ ನೋಟಿಸ್ ಅನ್ನು ಕಳಿಸಬೇಕು. ನೋಟಿಸ್ ತಲುಪಿಸಿದ 15 ದಿನಗಳ ಒಳಗಡೆ ಹಣವನ್ನು ಪಾವತಿ ಮಾಡಬೇಕು. ತಪ್ಪಿದ್ದಲ್ಲಿ ಮಾತ್ರ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಲು ಅವಕಾಶ ಇರುತ್ತೆ. ಒಂದು ವೇಳೆ ಸೆಕ್ಷನ್ 138 ಅಡಿಯಲ್ಲಿ ತಪ್ಪಿತಸ್ಥರಂತ ಹೇಳಿ ಸಾಬೀತಾದರೆ ನ್ಯಾಯಾಲಯ ನಿಮಗೆ ಶಿಕ್ಷೆಯನ್ನು ವಿಧಿಸಬಹುದು. ಗರಿಷ್ಠ 2 ವರ್ಷಗಳವರೆಗೆ ನಿಮಗೆ ಜೈಲು ವಾಸ ಇರಬಹುದು. ಚೆಕ್ನಲ್ಲಿರುವ ಮೊತ್ತಕ್ಕಿಂತ 2 ಪಟ್ಟು ಹೆಚ್ಚಿನ ದಂಡವನ್ನು ಕೂಡ ವಿಧಿಸಬಹುದು. ಕೆಲವು ಸಂದರ್ಭದಲ್ಲಿ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನ ವಿಧಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇರ್ತದೆ. ಹಾಗಾಗಿ ನಿಮ್ಮ ಖಾತೆಯಲ್ಲಿ ಹಣವಿದ್ದಾಗ ಮಾತ್ರ ಚೆಕ್ ಅನ್ನು ವಿತರಣೆ ಮಾಡಿ. ಇನ್ನು ಸಹಿ ಮಾಡಿದ ಖಾಲಿ ಚೆಕ್ಗಳನ್ನು ಯಾರಿಗೂ ನೀಡುವ ಸಾಹಸ ಮಾಡಬೇಡಿ. ಒಂದು ವೇಳೆ ಚೆಕ್ ಬೌನ್ಸ್ ಆಗಿ ನೋಟಿಸ್ ಬಂದರೆ ಅದನ್ನು ನಿರ್ಲಕ್ಷಿಸದೆ ಕೂಡಲೇ ಪ್ರತಿಕ್ರಿಯೆ ನೀಡಿ. ಹಾಗಾಗಿ ಚೆಕ್ ಬೌನ್ಸ್ ಎನ್ನುವುದು ಕೇವಲ ಒಂದು ಬ್ಯಾಂಕಿಂಗ್ ಸಮಸ್ಯೆಯಲ್ಲ, ಇದೊಂದು ಕ್ರಿಮಿನಲ್ ಅಪರಾಧ. ನಿಮ್ಮ ಗೌರವ ಮತ್ತು ಭವಿಷ್ಯದ ದೃಷ್ಟಿಯಿಂದ ಚೆಕ್ ನೀಡುವ ಮುನ್ನ ಎಚ್ಚರಿಕೆಯಿಂದ ಇರುವುದು ಕೂಡ ಅತಿ ಮುಖ್ಯ ಅಂತ ಹೇಳಬೇಕಾಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ